ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪಮಂಡೂಕನಾಗಿದ್ದೆ. ಸಮಾಜದಲ್ಲಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಸಂಸ್ಥೆಗಳಿಂದ. ಆಡಳಿತ ಅದರಲ್ಲಿ ಭಾಳ ಮುಖ್ಯವಾದದ್ದು. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನು ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟಿನ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗಬೇಡ ಅಂತ. ಅದೊಂದು ಸಮಾಜದ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆ ಶಿಕ್ಷೆ ಅನುವಾಗ್ತಾ ಇತ್ತು. ಅದರಿಂದ ತಪ್ಪು ಮಾಡುವವರು ಭಾಳ ಕಮ್ಮಿ ಇದ್ದರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿ ನಾವಿದ್ದೇವೆ. ಯಾವ ರೀತಿಯಲ್ಲಿ ಶ್ರೀಮಂತನಾದ, ಯಾವ ದಾರಿಯಲ್ಲಿ ಆ ಹುದ್ದೆಗೆ ಬಂದ ಅನ್ನುವ ವಿಚಾರದಲ್ಲಿ ಯಾವುದೇ ಗೊಡವೆ ಇಲ್ಲ. ಶ್ರೀಮಂತನಾದರೆ ಸಾಕು, ಅವನಿಗೊಂದು ಸಲಾಂ. ದೊಡ್ಡ ಹುದ್ದೆಗೆ ಹೋದರೆ ಸಾಕು, ಅಲ್ಲಿ ಅವನಿಗೊಂದು ಸಲಾಂ. ಶ್ರೀಮಂತಿಕೆ ಇದ್ದರೆ ದೊಡ್ಡ ಹುದ್ದೆಯನ್ನು ಖರೀದಿ ಮಾಡ್ಬೋದು. ದೊಡ್ಡ ಹುದ್ದೆಯಲ್ಲಿ ಇದ್ದರೆ ಶ್ರೀಮಂತಿಕೆ ಬಂದೇ ಬರ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಸಮಾಜದ ಭಾವನೆ ಜನರನ್ನು ಪ್ರೋತ್ಸಾಹಿಸ್ತಾ ಇದೆ, ಶ್ರೀಮಂತರಾಗಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ. ಶ್ರೀಮಂತನಾಗುವುದರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗುವುದರಲ್ಲಿ ಏನು ತಪ್ಪಿಲ್ಲ. ಆದರೆ ಯಾವ ದಾರಿಯಲ್ಲಿ ಆ ಹುದ್ದೆಗೆ ಹೋಗ್ತೀರಿ, ಯಾವ ದಾರಿಯಲ್ಲಿ ಆ ಶ್ರೀಮಂತಿಕೆಯನ್ನು ಪಡಿತೀರಿ ಅನ್ನೋದು ಭಾಳ ಮುಖ್ಯವಾದದ್ದು ಬಂಧುಗಳೇ. ಇವತ್ತಿನ ಸಮಾಜದ ಭಾವನೆಯಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ. ಆದರೆ ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಜನರು? ಇನ್ನೊಬ್ಬನ ಜೇಬಿ ಕೈ ಹಾಕಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತನಾದರೆ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ಹೌದು, ಪ್ರತಿಯೊಬ್ಬರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು ಅನ್ನೋ ವಿಚಾರದಲ್ಲಿ ಕಾನೂನು ಚೌಕಟ್ಟಲ್ಲಿ ಪಡೆದಂಥ ಸಂಪತ್ತಿನಲ್ಲಿ ಏನೂ ತಪ್ಪಿಲ್ಲ. ಲೆಜಿಟಿಮೇಟ್ಲಿ ಅರ್ನ್ಡ್ ವೆಲ್ತ್ ಇಸ್ ನೋ ಪ್ರಾಡಕ್ಟ್ ಆಫ್ ಸಿನ್. ಕೋಟ್ಯಾಂತರ ರೂಪಾಯಿ ಮಾಡಿ, ಆದರೆ ಕಾನೂನು ಚೌಕಟ್ಟಲ್ಲಿ ಸರಿ ದಾರಿಯಲ್ಲಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ, ಇನ್ನೊಬ್ಬನ ಪ್ಲೇಟಿಂದ ತಿಂದಲ್ಲ. ಬಂಧುಗಳೇ, ಈ ಒಂದು ಭಾವನೆಯಿಂದ ಇವತ್ತು ಈ ದುರಾಸೆ ಅನ್ನುವ ರೋಗ ಯಾವ ಮಟ್ಟಕ್ಕೆ ಹೋಗಿದೆ. ನಿಮಗೆ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ಈ ಅಭಿವೃದ್ಧಿಯಾದ ದುರಾಸೆಯ ಹಿನ್ನೆಲೆಯಲ್ಲಿ 50ನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದಿದ್ದವು. ಆದರೆ ಎಲ್ಲ ಹಗರಣದ ಬಗ್ಗೆ ಮಾಹಿತಿ ಕೊಡೋಕ್ಕೆ ಸಮಯದ ಅಭಾವವಿದೆ. ಒಂದೊಂದು ದಶಕದಲ್ಲಿ, 2 ದಶಕದಲ್ಲಿ ಒಂದು ಉದಾಹರಣೆ ಈ ರೀತಿ ಕೊಡ್ತಾ ಹೋಗ್ತೇನೆ. 50ನೇ ದಶಕದಲ್ಲಿ ಜೀಪ್ ಹಗರಣ ಅಂತ ಒಂದು ಹಗರಣ ಬಯಲಿಗೆ ಬಂತು. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣ ಬಂತು. ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ
70,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ನಾನು ಹೇಳುವಂಥ ಈ ಸಂಖ್ಯೆಗಳು ಈ ಭಾಷಣಕ್ಕಾಗಿ ತಯಾರು ಮಾಡಿದ್ದಲ್ಲ. ಗೂಗಲ್ಗೆ ಹೋಗಿ ನೋಡಿ, ಜೀಪ್ ಹಗರಣದಲ್ಲಿ ಎಷ್ಟು ಹೋಯಿತು, ಬೋಫರ್ಸಲ್ಲಿ ಎಷ್ಟು ಹೋಯಿತು, ಕಾಮನ್ವೆಲ್ತ್ ಗೇಮ್ಸಲ್ಲಿ ಎಷ್ಟು ಹೋಯಿತು ಅಂತ. ಕಾಮನ್ವೆಲ್ತ್ ಗೇಮ್ಸಿನ ನಂತರ 2G ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ 1,76,000 ಕೋಟಿ ರೂಪಾಯಿ ಕೆಲವು ಅಧಿಕಾರದಲ್ಲಿದ್ದಂಥವರು ಕೊಳ್ಳೆ ಹೊಡೆದರು. ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಂತು, ಕಲ್ಲಿದ್ದಲಿನ ಹಗರಣ. ಅದರಲ್ಲಿ 1,86,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋರ್ಕೊಂಡು ಹೋದರೆ, ಆ ವರ್ಷದಲ್ಲಿ, ಆ ದಶಕದಲ್ಲಿ ಆದಂಥ ಎಲ್ಲ ಹಗರಣದಲ್ಲಿ ಸೋರ್ಕೊಂಡು ಹೋದಂಥ ಹಣಕ್ಕೆ ಲೆಕ್ಕ ಹಾಕಿದರೆ ಯಾವ ರೀತಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿದೆ? ಒಂದು ಉದಾಹರಣೆ ಕೊಡ್ತೇನೆ. 2016ರಲ್ಲಿ ಕರ್ನಾಟಕ ಸರ್ಕಾರದ ಒಂದು ವರ್ಷದ ಬಜೆಟ್ 4 ಲಕ್ಷ ಜನಸಂಖ್ಯೆಗೆ, ಸರ್ಕಾರಿ ನೌಕರರ ವೇತನಕ್ಕೆ ಮತ್ತು ಅಭಿವೃದ್ಧಿಗೆ ಬೇಕಾದಂಥ ಹಣ ಬರೀ 1,66,000 ಕೋಟಿ ರೂಪಾಯಿ. ಅದೇ ವರ್ಷ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಇದರ ಪರಿಣಾಮಗಳನ್ನು. ಯಾವ ರೀತಿಯಲ್ಲಿ ಆಡಳಿತೆಯಲ್ಲಿ ಈ ದುರಾಸೆ ತುಂಬಿಕೊಂಡು ಹೋಗಿದೆ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂಥ ಮಾತು, ಅಂದು 1985ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 2025ರಲ್ಲಿದ್ದೇವೆ. ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು ಒಂದು ಹಗರಣದಲ್ಲಿ 100 ರೂಪಾಯಲ್ಲಿ 15 ಪೈಸೆ ಹೋಗಬಹುದೇ? ಪೇಪರಲ್ಲಿ ಓದ್ತಾ ಇರ್ತೇವೆ, ಒಂದು ಪಕ್ಷದವರು ಇನ್ನೊಂದು ಪಕ್ಷಕ್ಕೆ ನಿಮ್ಮದು 40% ಸರ್ಕಾರ ಅಂತಾರೆ. ನಿಮ್ದೆಷ್ಟ್ರಿ ಅಂತ ಕೇಳಿದ್ರೆ ನಿಮ್ಮಷ್ಟಿಲ್ಲ ಅಂತಾರೆ. ಎಂಥ ಭಾವನೆ! ಬಹಿರಂಗವಾಗಿ ಒಪ್ಪಿಕೊಳ್ಳುವಂತಹ ವಿಚಾರಗಳನ್ನು. ಇಂಥ ಆಡಳಿತೆಯಲ್ಲಿ ಸುಧಾರಣೆ ಬರದೆ ಹೋದರೆ ಯಾವ ರೀತಿಯಲ್ಲಿ ಶಾಂತಿ ಸೌಹಾರ್ದ ಇರಬಹುದು ಈ ಸಮಾಜದಲ್ಲಿ? ಸುಧಾರಣೆ ಹಾಗೆ ರೀತಿ ಬರ್ಬೋದು. ಈ ದುರಾಸೆಗೆ ಮದ್ದಿಲ್ಲ. ಎಷ್ಟು ಮಾಡಿದ್ರೂ ಸಾಲಲ್ಲ. ಈ ಉದಾಹರಣೆ ಕೊಟ್ಟಿದ್ದೇನೆ ನಾನು, ಇನ್ನು ಮುಂದಕ್ಕೆ ಏನಾಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಈ ರೋಗಕ್ಕೆ ಸುತ್ತಾದವರಿಗೆ ಕಾನೂನಿನ ಹೆದರಿಕೆ ಇಲ್ಲ. ಉದಾಹರಣೆಗೆ 2019ರಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆ, ಇಂಟರ್ನ್ಯಾಷನಲ್ ಸಂಸ್ಥೆ, ಪ್ರತಿ ರಾಷ್ಟ್ರದ ಪ್ರಾಮಾಣಿಕತೆಯ ವ್ಯಾಲ್ಯೂವನ್ನು ಅಸೆಸ್ ಮಾಡ್ತಾರೆ. ಅದರ ಪ್ರಕಾರ ಚೈನಾ ದೇಶ ಆ ಪರ್ಟಿಕ್ಯುಲರ್ ವರ್ಷದಲ್ಲಿ ಭಾರತಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ಇದ್ದದ್ದು. ಚೈನಾದಲ್ಲಿ ಅವತ್ತು ಇವತ್ತಿಗೂ ಕೂಡ ಭ್ರಷ್ಟರಿಗೆ ಶಿಕ್ಷೆ ಗಲ್ಲು ಶಿಕ್ಷೆ, ಯಾರೂ ಹೆದರಲ್ಲ. ಭಾರತದಲ್ಲಿ 7 ವರ್ಷ ಶಿಕ್ಷೆ, ಅದು ಮ್ಯಾಕ್ಸಿಮಮ್. ಆ 7 ವರ್ಷ ಶಿಕ್ಷೆ ಆಗಬೇಕಾದ್ರೆ ಪ್ರತಿಯೊಂದು ಕೋರ್ಟಲ್ಲೂ 10-15 ವರ್ಷ ಬೇಕು. ಟ್ರಯಲ್ ಕೋರ್ಟಲ್ಲಿ 15 ವರ್ಷ, ಮೇಲಿನ ಕೋರ್ಟಲ್ಲಿ 15 ವರ್ಷ, ಹೈಕೋರ್ಟಲ್ಲಿ 15 ವರ್ಷ, ಸುಪ್ರೀಂ ಕೋರ್ಟಲ್ಲಿ 15 ವರ್ಷ. ಕೊನೆ ತೀರ್ಪು ಬರುವಾಗ ಆರೋಪಿ ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಇದ್ರೂ ಕೂಡ ವಯಸ್ಸಾಗಿರ್ತದೆ, ಇನ್ನೇನೋ ಪೆರೋಲಲ್ಲೋ ಅದರಲ್ಲೋ ಇದರಲ್ಲೋ ಏನೋ ಹೊರಗೆ ಬರ್ಬೋದು. ಆದ್ದರಿಂದ ಯಾವ ಭ್ರಷ್ಟನಿಗೂ ಕೂಡ ಕಾನೂನಿನ ಹೆದರಿಕೆ ಇರಲಿಲ್ಲ. ಮತ್ತು ದಾರಿ ಏನು? ಬೇರೆ ಯಾವ ದಾರಿಯೂ ಇಲ್ಲ. ನನ್ನ ಅನಿಸಿಕೆ ಒಂದೇ ಒಂದು ದಾರಿ. ಈ ದುರಾಸೆಗೆ ಮಟ್ಟ ಹಾಕಬೇಕಾದ್ರೆ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದಂಥ ಒಂದು ಮೌಲ್ಯ ತೃಪ್ತಿ. ಈ ತೃಪ್ತಿಯನ್ನು ಮದ್ದಿನಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ನಾವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿದರೆ
ಅದು ದುರಾಸೆಗೆ ಮಟ್ಟ ಹಾಕ್ತದೆ. ಆ ತೃಪ್ತಿ ಅನ್ನುವುದನ್ನು ಅಳವಡಿಸುವ ಪ್ರಯತ್ನ ಹಿಂದೆ ಬೇರೆ ದಾರಿಯಲ್ಲಿತ್ತು. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ಇವತ್ತು ಭಾಳಷ್ಟು ಪೋಷಕರು ಇಬ್ಬರು ಕೆಲಸ ಮಾಡುವವರು. ಕೆಲಸ ಅಂದರೆ ಕೂಡ ರೋಗನೇ. ಅಲ್ಲಿ ದೊಡ್ಡ ಹುದ್ದೆಗೆ ಹೋಗಬೇಕು, ದೊಡ್ಡ ಪೋಸ್ಟಿಂಗ್ ಸಿಗಬೇಕು, ಅದಕ್ಕೆ ನಾನು ಅರ್ಹನಂತ ತೋರಿಸ್ಬೇಕಂತ ಆಫೀಸ್ನ ತಲೆನೋವನ್ನು ಮನೆಗೆ ತರ್ತಾರೆ ಪೋಷಕರು. ಲ್ಯಾಪ್ಟಾಪ್ ಟೇಬಲ್ ಟಾಪ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳಿಗೊಂದು ಐಫೋನ್ ಕೊಟ್ಟಿರ್ತಾರೆ, ಅವರಷ್ಟಕ್ಕೆ ಇರ್ತಾರೆ, ಇವರಷ್ಟಕ್ಕೆ ಇರ್ತಾರೆ. ಸಂಪರ್ಕ ಅನ್ನೋದು ಮಕ್ಕಳು ಮತ್ತು ಪೋಷಕರ ನಡುವೆ ಭಾಳ ಕಮ್ಮಿ ಆಗಿದೆ. ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ. ಮತ್ತು ಯಾರು ಕಲಿಸ್ಕೊಡುವವರು? ಇವತ್ತಿನ ಸಮಾಜದ ದಾರಿಯಲ್ಲಿ ಹೋದರೆ ಒಂದೇ ರೀತಿ, ನೀನು ಶ್ರೀಮಂತನಾಗಬೇಕು. ಯಾವ ರೀತಿಯಲ್ಲಿ ಶ್ರೀಮಂತನಾದರೂ ಪರವಾಗಿಲ್ಲ. ಬಂಧುಗಳೇ, ಯಾವ ರೀತಿಯಲ್ಲಿ ಸುಧಾರಣೆ ತರಬಹುದು? ಬರೀ ಒಂದು ಮೌಲ್ಯವನ್ನು, ತೃಪ್ತಿ ಅನ್ನುವ ಗುಣವನ್ನು ಅಳವಡಿಸಿದರೆ ಈ ಒಂದು ದುರಾಸೆಗೆ ಮಟ್ಟ ಹಾಕಬಹುದು. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು. ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ, ಆದರೆ ಸರಿದಾರಿಯಲ್ಲಿ. ಇದನ್ನು ನೀವು ನೆನಪಲ್ಲಿಟ್ಟುಕೊಂಡು ನಿಮ್ಮಲ್ಲಿ ತೃಪ್ತಿ ಅನ್ನುವ ಗುಣವನ್ನು ಅಳವಡಿಸಿದರೆ ಈ ಸಮಾಜದಲ್ಲಿ ಬಹಳ ದೊಡ್ಡ ಸುಧಾರಣೆ ಬರಬಹುದು. ಈ ದೇಶದಲ್ಲಿ ಭಾಳಷ್ಟು ಶಾಂತಿ ಸೌಹಾರ್ದ ಇರಬಹುದು. ಇದು ನಾನು ಸೃಷ್ಟಿ ಮಾಡಿದ್ದಲ್ಲ. ನೆದರ್ಲೆಂಡ್ಸ್, ಫಿನ್ಲೆಂಡ್ಸ್, ಸ್ಟಾಕ್ಹೋಮ್ ಇದೆಲ್ಲ ಅಂತಹ ದೇಶಗಳಲ್ಲಿ ಈ ತೃಪ್ತಿ ಲೆವೆಲ್ ಭಾಳ ದೊಡ್ಡದಿದೆ. ಸ್ಕ್ಯಾಂಡಿನೇವಿಯಾ ಅನ್ನೋ ಒಂದು ದೇಶಗಳಲ್ಲಿ 4 ದೇಶಗಳಲ್ಲಿ, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲೆಂಡ್, ಅಲ್ಲಿ ಇವತ್ತಿಗೂ ಕೂಡ ಒಂದು ವರ್ಷದಲ್ಲಿ 10 ಕೇಸ್ ಕೂಡ ಬರಲ್ಲ ಈ ದುರಾಸೆಯ ಕೇಸ್ಗಳು. ಅಲ್ಲಿನ ಪ್ರಧಾನಮಂತ್ರಿ ತಾವೇ ಗಾಡಿಯನ್ನು ಚಲಾಯಿಸಿಕೊಂಡು ಹೋಗ್ತಾರೆ. ಊರಿಂದ ಹೊರಗೆ ಹೋಗಬೇಕಾದ್ರೆ ಅವರೇ ನೇರವಾಗಿ ಹೋಗ್ತಾರೆ ಏರ್ಪೋರ್ಟಿಗೆ, ರೈಲ್ವೆ ಸ್ಟೇಷನ್ಗೆ, ಪಾರ್ಕ್ ಮಾಡ್ತಾರೆ, ಒಳಗೆ ಹೋಗಿ ಚೆಕ್ ಇನ್ ಮಾಡ್ತಾರೆ, ಹೋಗ್ತಾರೆ. ಅವರ ರೀತಿ ಏನಂದರೆ, ನಾನು ಇನ್ನೊಬ್ಬ ಪ್ರಜೆಗಿಂತ ದೊಡ್ಡವನಲ್ಲ, ಶ್ರೀಮಂತನಲ್ಲ, ಇದ್ದದ್ರಲ್ಲೇ ತೃಪ್ತಿ ನನಗೆ ಇರಬೇಕು. ಆ ಒಂದು ಮೌಲ್ಯವನ್ನು ನಾವು ಕೂಡ ಅಳವಡಿಸಿದರೆ, ಹಿಂದೆ ಇತ್ತು. ನನ್ನ ತಂದೆಯವರು ಹೇಳಿದ್ರಲ್ಲಿ, ನೀವು ತೋರಿಸಿದ್ರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು. ಅವ್ರು ನಿವೃತ್ತರಾದ ಮೇಲೆ ನಿಟ್ಟೆಯಲ್ಲಿ 2 ರೂಮಿನ ಮನೆಯಲ್ಲಿದ್ದರು. ನಮ್ಗೆ ಯಾವಾಗಲೂ ಹೇಳ್ತಾ ಇದ್ರು, ನಾನು ಹೋದ ಮೇಲೆ ನಿಮ್ಗೆ ಮಕ್ಕಳಿಗೆ ಕೋರ್ಟಿಗೆ ಹೋಗ್ಬೇಕಾಗಿಲ್ಲ, ಏನು ಜಗಳಾಡಕ್ಕೆ ಏನಿಲ್ಲ ಅಂತ, ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೊಳ್ಬೇಕು ಅಂತ. ಆವಾಗಿನ ಸಮಾಜ ಅಂಥವರನ್ನು ಗೌರವಿಸ್ತಾ ಇತ್ತು. ಇವತ್ತು ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ, ಬಿಡ್ರಿ ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಅದಕ್ಕೆ ತಲೆ ಬಾಗಿಸಬೇಡಿ. ಪ್ರಾಮಾಣಿಕರಾಗಿ ಒಳ್ಳೆ ನಿದ್ದೆ ಬರ್ತದೆ. ಕೋಟ್ಯಾಂತರ ರೂಪಾಯಿ ಮಾಡಿದ್ರು ಒಳ್ಳೆ, ಯಾಕೆಂದರೆ ಹಣ ಮನೆಯಲ್ಲಿ ಇಡಬೇಕಾಗಿಲ್ಲ, ಬ್ಯಾಂಕಲ್ಲಿ ಇಡ್ಬೋದು. ಭ್ರಷ್ಟಾಚಾರದಿಂದ ಮಾಡಿದ ಹಣವನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ. ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ಟಿವಿಯಲ್ಲಿ ಕಂಡೆ, ಒಬ್ಬ ಸಂಸದನ ಮನೆ ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು. 252 ಕೋಟಿ ರೂಪಾಯಿ ನಗದು ಹಣ ಕಂತೆ ಕಟ್ಟಿ ಕಬಾಟಲ್ಲಿ ಇಟ್ಟಿದ್ದನ್ನು ತೋರಿಸ್ತಾರೆ. ಅದನ್ನು ಜಪ್ತಿ ಮಾಡ್ತಾರೆ. ಆ ಹಣ ಎಂದೂ ವಾಪಸ್ ಹೋಗೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆ ಹಣ ನನ್ನ ಹಣ ಅಂತ ಆತ ಹೇಳಿದರೆ ಅವನನ್ನು ಜೈಲಿಗೆ ಕಳಿಸ್ತಾರೆ, ಯಾಕೆ ತೆರಿಗೆ ಕಟ್ಟಿಲ್ಲ ಅಂತ. ನನ್ನ ಹಣ ಅಲ್ಲ ಇನ್ನೊಬ್ಬರ ಹಣ ಅಂತ ಹೇಳಿದರೆ ಅವರನ್ನು ಕೇಳ್ತಾರೆ, ಅವರು ಒಪ್ಪಿದರೆ ಅವ್ರದ್ದು ಹಣ ಅಂತ ಹೋಯ್ತದು. ಆದ್ದರಿಂದ ಆ ಅಕ್ರಮವಾಗಿ ಪಡೆದಂತಹ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ.
ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ಇಷ್ಟೊಂದು ಹಣ ಇದ್ದರೆ ದರೋಡೆಕೋರರು ಬರ್ತಾರೋ, ಯಾವಾಗ ಮಕ್ಕಳು ಇಷ್ಟೊಂದು ಹಣ ಇದ್ದರೆ ಯಾವ ತಪ್ಪು ದಾರಿಯಲ್ಲಿ ಹೋಗ್ತಾರೋ ಅನ್ನೋದು ಅದೇ ಒಂದು ಯೋಚನೆ ಇರ್ತದೆ. ವಿದ್ಯಾರ್ಥಿನಿಯರೇ, ಇದು ನಿಮ್ಮ ಭವಿಷ್ಯ, ನಿಮಗಾಗಿ. ನನಗೆ 85 ವರ್ಷ ವಯಸ್ಸು, ದಿನನಿತ್ಯ ತಿರುಗ್ತಾ ಇದ್ದೇನೆ. ನಿನ್ನೆ ರಾತ್ರಿ ಮನೆಗೆ ಬರುವಾಗ 11 ಗಂಟೆ, ಇವತ್ತು ಬೆಳಿಗ್ಗೆ 9 ಗಂಟೆ ಫ್ಲೈಟಲ್ಲಿ ಅಂದರೆ ನಾನು 7 ಗಂಟೆಗೆ ಬಿಡಬೇಕಾಗಿತ್ತು. 5 ಗಂಟೆಗೆ ಎದ್ದಿದ್ದೇನೆ, ಇಲ್ಲಿ ಬಂದಿದ್ದೇನೆ, ವಾಪಸ್ ಹೋಗ್ತೇನೆ. ನಾಳೆ ಹೆಬ್ರಿಗೆ ಹೋಗ್ತೇನೆ, ಅಲ್ಲಿಂದ ವಾಪಸ್ ಬರ್ತೇನೆ. ನಾಡಿದ್ದು ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತೇನೆ. ಯಾವ ಸಂಭಾವನೆಗೂ ಅಲ್ಲ. ಕೊಡ್ತಾರೆ, ಶಾಲ್ ಕೊಡ್ತಾರೆ, ಒಂದು ಹಾರ ಹಾಕ್ತಾರೆ. ನನ್ನ ಪ್ರಯತ್ನ ಈ ಒಂದು ಸಮಾಜವನ್ನು ಬದಲಾಯಿಸುವಂತಹ ಪ್ರಯತ್ನ. ಅದು ನನಗಾಗಿ ಅಲ್ಲ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ. ಪ್ರಯತ್ನ ಮಾಡುವುದು ನನ್ನ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ವಿದ್ಯಾರ್ಥಿನಿಯರೇ,